ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನು ಮಾಡೋಣ, ಇತ್ತೀಚೆಗೆ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನಂತೂ. ಅಯ್ಯೋ, ಆ ಕೆಲಸ ಈ ಕೆಲಸ ಆ ಕೆಲಸ ಜಾಸ್ತಿ ಕೆಲಸ ನನಗೆ. ಈ ನನ್ನ ಮಗ ಹುಡುಕಿ 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 ಸಾಕಾಗತ್ತೆ, ಇಲ್ಲಿ ಬಂದು ನಿಂತಾನೆ. ಯಾಕೆಂತ ಅಲ್ವಲ್ಲ, ನಿಂದೇನು ಮೂಗು ನಾಯಿ ಮೂಗೆ? ಯಾಕ ಚಿಂಟ ಹಂಗಂತ್ಯ? ಮತ್ತೆ ನಾನು ಎಲ್ಲನ ಬರ್ಲಿ ಒಳ್ಳೆ ನಾಯಿ ಮೂಸ್ ನೋಡ್ಕೊಂಡ್ ಬತ್ತಿತ್ತಲ್ಲ, ಹಂಗ್ ಬತ್ತೀಯ ನೀನು? ಅದ ಹೆಂಗ್ ಕಂಡಿಡ್ಕೊಂಡೆ? ಅಲ್ಲ ನನ್ನ ಫ್ರೆಂಡ್, ನೀನು ಒಬ್ನೇ ಅಲ್ವೇನ? ಎಲ್ಲ ನಮ್ ತಂದು ಹುಡಿಕೊಂಬಂದ್ರೆ ಹೆಂಗಂತ್ಯ ನೋಡು. ಇನ್ನೊಂದ್ಸಲಿ ನೀನು ಹುಡಿಕೊಂಡು ಬರಲ್ಲ, ಏನು ಬರಲ್ಲ, ಹೋಗು. ನೋಡೋಣ ಹೇಳಪ್ಪ, ಹುಡಿಕೊಂಬರಲ್ವೇನ? ಸರಿ ಆಯ್ತು ನೋಡು. ಇರಲ್ವ, ನಾನು ಮರ್ತೆ ಹೋದೆ. ನಮ್ಮ ಅಜ್ಜ ಅಲ್ಲಿ ಬೈತೈತೆ ಅಂತ ನಾನು ಇಲ್ಲಿಗೆ ಬಂದೆ. ನಮ್ಮ ಅಪ್ಪಗೆ ಫೋನ್ ಮಾಡ್ಬೇಕಿರು. ಆಟಾಡಕ್ ಬರ್ತಾನೆ ನಮ್ತ ಕರಿಯಪ್ಪ ಅಂದ್ರೆ ಫೋನ್ ಬಿಜಿ ಆತಿ ಹುಡುಗ. ಇರಲ್ಲ ಒಂದ್ ನಿಮಿಷ. ಹಲೋ ಯಪ್ಪ, ಓ ಇನ್ನು ಮನೆ ಕೇಳಿದ್ಯಾ? ಓ ಹುಷಾರಿಲ್ಲ, ಅದಕ್ಕೆ ಮನೆ ಕಂಡಿ. ಯಾಕೆ ಕೆಲ್ಸಕ್ಕೆ ಹೋಗಿಲ್ವೇ? ಜ್ವರ ಬಂದೈತಲ್ಲಿ. ಯಪ್ಪ, ಅಜ್ಜಿ ಹತ್ತಿ ಕ್ರಾಸ್ಗೆ ಹೋಗ್ತಿತ್ತಂತೆ. ಅಲ್ಲ ಕಣಪ್ಪ, ನಿಂಗೇನೋ ಭಯ ಭಕ್ತಿ ಏನೋ ಐತೆ. ಯಾಕೋ? ಪಾಪ ಮಣ್ಕಲ್ ನೋವು ಅಂತೈತೆ. ಹುಷಾರಿಲ್ಲ, ಅಲ್ಲಿ ಬಗ್ಗಿ ಎದ್ದಿ ಹತ್ತಿ ಕ್ರಾಸ್ ಮಾಡಕ್ ಆಗ್ತದ ಸಣ್ಣ ಗಿಡಕ್ಕೆ? ಅವೆಲ್ಲ ಗೊತ್ತಿಲ್ಲ. ನಾನ್ ಕಳ್ಸಲ್ಲ, ನೀನ್ ದುಡ್ಡಾಕು. ನಂತ ದುಡ್ಡಿಲ್ಲ, ಆಗು. ನೋಡೋ ಹೆಂಗೈತೆ ನಮ್ಮ ಅಪ್ಪ ಮಾತಾಡದ. ಯಾ ಅಪ್ಪ, ನಿಂತ ದುಡ್ಡಿಲ್ಲ ಅಂದ್ಮೇಲೆ ಅಲ್ಲೇನಕ್ಕಿದ್ಯಾ ಬೆಂಗಳೂರಲ್ಲಿ? ಸುಮ್ಮನೆ ಬಂದು ಇಲ್ಲಿ ಹತ್ತಿ ಕ್ರಾಸ್ಗೆ ಹೋಗು, ಆವಾಗ ನಾ ದುಡ್ಡಿರ್ತೈತಿ. ಓಯ್ ಹೆಂಗೈತೆ ಅಪ್ಪಯ್ಯ? ಹಾಗೆ ಮಾತಾಡೋದು ಜಾಸ್ತಿ ಕಲ್ತಿದ್ದಲ್ಲಿ. ಬಾಯ್ಲಿ ನೋಡಿ ಎಷ್ಟು ಖರ್ಚೈತಿ. ಖರ್ಚಿರ್ತದಪ್ಪ. ಆ ಅಜ್ಜಿ ಬಾಬಾ ಎಷ್ಟಂತ ನೋಡ್ಕೊಂಡೈತೆ? ಅಪ್ಪ ಸ್ವಾಮಿ, ಎಷ್ಟು ಹಾಕಿಸ್ಬೇಕು ಹೇಳು? ಒಂದ್ 10,000 ಹಾಕ್ಸು. ಹೋಗ ಮಾನ್ಗೆಟ್ಟಾನೆ 10,000 ರೂಪಾಯಿ ಅಂತ ಇವನಿಗೆ. ಮತ್ತೀಗ ಒಂದ್ 3,000 ರೂಪಾಯಿ ಹಾಕ್ಸು. ಈ 3,000 ಇಲ್ಲ 2,000 ರೂಪಾಯಿ ಐತಿ. ಸರಿ, 2,000 ರೂಪಾಯಿನ ಕಳ್ಸು. ಮುಂದಿನ ತಿಂಗಳು 4,000 ರೂಪಾಯಿ ಕಳ್ಸು. ಯಾಕೆ 6,000 ರೂಪಾಯಿ ಬೇಡವೆ? ಕಳ್ಸು. ಸರಿ, ಇಡ್ತೀನಿ ಫೋನು. ಸಾಯಂಕಾಲ ಅಷ್ಟೊತ್ತಿ ದುಡ್ಡು ಬರ್ಬೇಕಿಲ್ಲ ಅಂದ್ರೆ ಅಷ್ಟೇ. ಇವೊಂದು ಒಳ್ಳೆ ಕಾಟ ಆತತ್ತ. ಏನಂತ ಯಾಕಲ್ಲ ಸಿಟ್ ಮಾಡ್ಕೊಂಡಿದ್ಯಾ? ಅಲ್ಲ ನೋಡ, ನಮ್ಮ ಅಪ್ಪಯ್ಯಗೆ ದುಡ್ಡು ಕಳ್ಸು ಅಂತಂದ್ರೆ ನಂತ ದುಡ್ಡಿಲ್ಲ ಅಂತೈತಿ. 2,000 ರೂಪಾಯಿ ಐತಂತೆ. ಹುಷಾರಿಲ್ವಂತೆ, ಕೆಲ್ಸಕ್ಕೆ ಹೋಗಿಲ್ವಂತೆ, ಮನೆ ಕೇಳೈತಂತೆ. ನಮ್ಮ ಅಜ್ಜಿ ಪತ್ತಿ ಕಳ್ಸ್ಕೊಂಡು ಮಾಡಕ್ ಆಗ್ತೈತೆ. ದುಡ್ಡು ಕಳ್ಸಕ್ಕೆ ನನ್ನ ನೋಡ್ಕೊಂಬಲ್ವೆ? ನಾನೇನು ಬೆಂಗಳೂರಾಗಿದ್ದಿದ್ರೆ ಸರಿಯಾಗಿ ಗಣೇಶನ ಫೀಸು 50,000 ಲಕ್ಷ ಕಟ್ಕೋಬೇಕಿತ್ತು ಸರಿಯಾಗಿ. ಇಲ್ಲಿ ಓದ್ತಿದ್ದೀನಲ್ಲ, 1 ರೂಪಾಯಿನೂ ಖರ್ಚಿಲ್ದಂಗೆ. ಅದಕ್ಕೆ ಅವರಿಗೆ ಬಲು ದುರಂಕಾರ. ಏ ಚಿಂಟು, ಹಂಗೆಲ್ಲ ಬೈಬಾರ್ದು ಕಣ. ಚಿಕ್ಕ ಮುಚ್ಕೊಂಡಿರೋ ಕಂಡವ್ರೆ ಬೈಬಾರ್ದು ಅಂತ ಸಿಟ್ಟೆ ಬರ್ತೈತೆ ನಂಗೆ.